ಹಾಯ್ ಜನರೇ, ನಿಮಗೆಲ್ಲ ಹೇಳುವ ವಿಷಯವೇನೆಂದರೆ, ಈಗ ಆದಿವಾಸಿ ಆಯಿಲ್ ಎಂಬ ಆಯಿಲ್ ಪ್ರೊಡಕ್ಷನ್ ಪ್ರಕಾರದಲ್ಲಿ ಇದು ತಯಾರು ಮಾಡುವ ವಿಧಾನ. 108 ಗಿಡಮೂಲಿಕೆಗಳಿಂದ ತಯಾರು ಮಾಡುವ ವಿಧಾನ ಇದು. ಈ ಗಿಡಮೂಲಿಕೆಗಳನ್ನು ಚೆನ್ನಾಗಿ ಕಾಡಲ್ಲಿ ಹೋಗಿ ತಂದು ಅದನ್ನು 4 ದಿನ ಒಣಗಿಸಿ ಆಮೇಲೆ ಚೆನ್ನಾಗಿ ಪುಡಿ ಮಾಡಿ ನೀರಿನಲ್ಲಿ ನೆನೆಸಿ 4 ದಿನ ನೆನೆಸಿದ ಮೇಲೆ ಆಮೇಲೆ ಇದನ್ನು ಕನಿಷ್ಠ 10 ತಾಸು 10 ಗಂಟೆ ಬಾಯ್ಲ್ ಮಾಡುವ ಮುಖಾಂತರ ಈ ಎಣ್ಣೆ ತಯಾರಾಗುತ್ತೆ. ಈ ಎಣ್ಣೆಯನ್ನು ತಯಾರಾದ ಮೇಲೆ 5 ಸಲ ಸೋಸಿ ಫಿಲ್ಟರ್ ಮಾಡಿ 5 ಸಲ ಫಿಲ್ಟರ್ ಮಾಡಿ ಈ ಬಾಟಲ್ಗಳಲ್ಲಿ ತುಂಬುತ್ತಾರೆ. ಇಲ್ಲಿ ತುಂಬಿದ ಮುಖಾಂತರ ಎಲ್ಲ ಕಡೆ ಆರ್ಡ್ರ್ ಬಂದ ಕಡೆ ಎಲ್ಲ ಕಳಿಸುವ ವಿಧಾನ ಕೊರಿಯರ್ ಮುಖಾಂತರ. ಇಲ್ಲಿ ಒಂದು ಬಾಟಲ್ ಅಂದರೆ 500 ml ಬಾಟಲು 1200 ರೂಪಾಯಿ. ಇದು ಶುದ್ಧವಾದ ಆಯಿಲು. ಇದರಲ್ಲಿ ಯಾವುದೇ ಕಲಬೆರಕೆ ಇಲ್ಲ. ನೀವು ಒಂದು ಸಲ ಖರೀದಿ ಮಾಡಿ ಇದನ್ನು ಪರೀಕ್ಷಿಸಬಹುದು. ನೀವು ಪರೀಕ್ಷಿಸಿದ ನಂತರ ನಿಮಗೆ ಬಂದ ಉತ್ತೀರ್ಣದಲ್ಲಿ ಪ್ರಕಾರದಲ್ಲಿ ನೀವು ಇನ್ನೊಬ್ಬರಿಗೂ ಇದರ ಮಾಹಿತಿಯನ್ನು ತಿಳಿಸಬೇಕಂತೇಳಿ ನನ್ನ ವಿನಂತಿ. ನಿಮಗೆ ಎಣ್ಣೆ ಬೇಕಾಗಿದ್ದರೆ ಕೆಳಗೆ ಒಂದು ನಂಬರ್ ಕೊಟ್ಟಿದ್ದೇನೆ, ಆ ನಂಬರ್ಗೆ ಕರೆ ಮಾಡಬಹುದು. ಆ ನಂಬರಲ್ಲಿ ನಿಮಗೆ ಎಣ್ಣೆ ಬಾಗಿಲಿಗೆ ಬಂದು ಮುಟ್ಟುತ್ತೆ. ನಾವು ಇಲ್ಲಿಂದ ಕಳಿಸುವ ವಿಧಾನ, ನೀವು ಹಣ ಕಳಿಸಿದರೆ ಆ ಹಣದಲ್ಲಿ ನಾವು ಕೊರಿಯರ್ ಮುಖಾಂತರ ನಿಮಗೆ ಮನೆ ಬಾಗಿಲಿಗೆ ತಲುಪುತ್ತದೆ. ನೀವು ಆನ್ಲೈನ್ ಮುಖಾಂತರದಲ್ಲಿ ತರಿಸುವ ಆಯಿಲುಗಳೆಲ್ಲ ಕಲಬೆರಕೆ ಇರ್ಬೋದು. ಇದು ನಮ್ಮ ಜವಾಬ್ದಾರಿ ಇಲ್ಲ. ಇಲ್ಲಿ ಯಾವುದೇ ಕಲಬೆರಕೆ ಇಲ್ಲ. ಶುದ್ಧವಾದ ಎಣ್ಣೆ, ಗಿಡಮೂಲಿಕೆಗಳ ಎಣ್ಣೆ ಇಲ್ಲಿ ತಯಾರು ಮಾಡಿ ನಿಮ್ಮ ತಲೆಯ ಕೂದಲ ಆರೋಗ್ಯವೇ ನಮ್ಮ ಆರೋಗ್ಯ, ನಮ್ಮ ಜೀವನ. ನಾವು ಇದರಿಂದಲೇ ನಮ್ಮ ಜೀವನ ನಡೆಯೋದು. ಅದಕ್ಕೋಸ್ಕರ ನಾವು ಯಾರಿಗೂ ಮೋಸನೂ ಮಾಡೋಂಗಿಲ್ಲ, ಮಾಡೋದು ಇಲ್ಲ, ಮಾಡಿಲ್ಲ. ಅವಶ್ಯಕ ಇದ್ದವರು ಇದಕ್ಕೆ ಆರ್ಡ್ರ್ ಮಾಡ್ಬೋದು. ಧನ್ಯವಾದಗಳು. ನನ್ನ ಹೆಸರು ಮಾರಪ್ಪ ಅಂತೇಳಿ. ನೇರವಾಗಿ ನಾನೇ ಅವರು ಕೂಡ ಮಾತಾಡಿ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಿದ್ದೇನೆ. ಒಂದು ವಾರ ಕಷ್ಟಪಟ್ಟರೆ ಇವರಿಗೆ ಒಂದು 10 ಬಾಟಲ್ ಎಣ್ಣೆ ತಯಾರಾಗಬಹುದು. ಇದರಿಂದ ಬಹಳ ಶ್ರಮ ಇದೆ. ಕಾಡಲ್ಲಿ ಹೋಗಿ ಗಿಡಮೂಲಿಕೆಗಳನ್ನು ಹುಡುಕಿ ತೆಗೆದುಕೊಂಡು ಬಂದು ಆಮೇಲೆ 4 ದಿನ ಅದನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ 4 ದಿನ ಬಿಸಿಲಿಗೆ ಒಣಗಿಸಿದ ನಂತರ ಮತ್ತೆ ಅದನ್ನು 12 ತಾಸು ಕನಿಷ್ಠ 12 ತಾಸು ನೀರಿನಲ್ಲಿ ಬೇಯಿಸಬೇಕು. ಬೇಯಿಸಿದ ನಂತರ ಮತ್ತೆ ಅದನ್ನು 5 ಸಲ ಸೋಸಬೇಕು, ಫಿಲ್ಟರ್ ಮಾಡಬೇಕು. ಸೋಸಿದ ನಂತರ ಇದನ್ನು ಪ್ಯಾಕ್ ಮಾಡಿ ಕಳಿಸಲಾಗುತ್ತದೆ.